ಕಷ್ಟಗಳನ್ನು ತಡೆಯಲು ಏನು ಮಾಡಬೇಕು? ಕಷ್ಟಗಳು ಭೂಮಿಯ ಮೇಲೆ ಹುಟ್ಟಿದಂತಹ ಮನುಷ್ಯನಿಗೆ ನೆರಳಿನ ರೀತಿಯಲ್ಲಿ ಅಂಟ್ಕೊಂಡೇ ಬರ್ತವೆ. ಯಾಕೆ ಅಂತಂದರೆ ಈ ಭೂಮಿಯ ಮೇಲೆ ಬಂದಂಥವ್ರು ಎಲ್ಲರೂ ಕೂಡ ಪಾಪಾತ್ಮಗಳೇ. ಪಾಪ ಮಾಡಿದವರೇ ಈ ಭೂಮಿ ಮೇಲೆ ಬರುವಂಥದ್ದು, ಬೇರೆ ಯಾರು ಈ ಭೂಮಿ ಮೇಲೆ ಬರಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ನಾವೆಲ್ಲರೂ ಪಾಪಗಳನ್ನು ಹೊತ್ಕೊಂಡು, ಹಿಂದಿನ ಜನ್ಮದ ಪಾಪಗಳನ್ನು ಹೊತ್ಕೊಂಡು, ಆ ಗಂಟನ್ನು ಹೊತ್ಕೊಂಡು ಬಂದಿರತಕ್ಕಂಥವ್ರು. ನೀವು ಈ ಭೂಮಿಯ ಮೇಲೆ ನೆನ್ನೆ ಮೊನ್ನೆ ಬಂದವರಲ್ಲ. ನಾವೆಲ್ಲ ಬಂದು ಎಷ್ಟೋ ಶತಮಾನಗಳಾಗೋಗ್ಬಿಟ್ಟಿದ್ದೇವೆ, ಎಷ್ಟೋ ಯುಗಗಳಾಗ್ಬಿಟ್ಟಿದೆ. ಕೃತಾಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಹೀಗೆ ಎಷ್ಟೋ ಯುಗಗಳಾಗ್ಬಿಟ್ಟವೆ. ನಮಗೆ ಮುಕ್ತಿ ಸಿಕ್ಕಿಲ್ಲ. ನಾವು ಜನ್ಮ ಪಡ್ಕೊಳ್ತಾನೇ ಇದ್ದೀವಿ, ಹುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಹುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ ಅಂತಂದಾಗ ಪ್ರತಿಯೊಂದು ಜನ್ಮದಲ್ಲೂ ಪಾಪಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪಾಪಗಳು ಚುಪ್ತ ಆಗಿದ್ದಿದ್ರೆ ನಾವು ಮರುಜನ್ಮ ಇಲ್ದಂಗೆ ಪರಮಾತ್ಮನ ಹತ್ರ ಕೈಲಾಸಕ್ಕೆ ಹೋಗ್ಬಿಡ್ತಾ ಇದ್ವಿ, ನಾವು ಶಿವಲೋಕಕ್ಕೆ ಹೋಗ್ಬಿಡ್ತಾ ಇದ್ವಿ. ನಾವು ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತಂದರೆ ನಮ್ಮ ಕಷ್ಟಗಳು ಇನ್ನೂ ತೀರಿಲ್ಲ, ನಮ್ಮ ಪಾಪಗಳು ತೀರಿಲ್ಲ. ಪ್ರತಿ ಜನ್ಮದಲ್ಲೂ ಪಾಪಗಳು ಮಾಡ್ತಾ ಇದ್ದೀವಿ, ಕಷ್ಟಗಳು ಎದುರಾಗ್ತಾ ಇದ್ದಾವೆ. ತಿರ್ಗಿ ಎದುರಾದಂಥ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಮತ್ತಷ್ಟು ಪಾಪಗಳನ್ನ ಮಾಡ್ತೀವಿ. ಒಂದು ಸುಳ್ಳು ಹೇಳಿ ಸಿಕ್ಕಿ ಬೀಳ್ತೀವಿ, ಆ ಒಂದು ಸುಳ್ಳನ್ನು ಮುಚ್ಚಲಿಕ್ಕೋಸ್ಕರ 10 ಸುಳ್ಳು ಹೇಳ್ತೀವಿ. ಒಂದು ಮೋಸವನ್ನು ಮಾಡಕ್ಕೆ ಹೋಗಿ ಸಿಕ್ಕಿ ಬೀಳ್ತೀವಿ, ಆ ಮೋಸದಿಂದ ತಪ್ಪಿಸ್ಕೊಳ್ಳೋಕೆ ಇನ್ನೂ 10 ಮೋಸಗಳು ಮಾಡ್ತೀವಿ. ಹೀಗೆ ಇಂದ್ರಿಯಗಳ ಗುಲಾಮರಾಗಿ, ಆಸೆಯ ಗುಲಾಮರಾಗಿ, ಕಡಿವಾಣ ಇಲ್ಲದ ಈ ಮನಸ್ಸನ್ನು ನಿಗ್ರಹ ಮಾಡೋಕ್ಕಾಗ್ದಲೇ ಮನಸ್ಸನ್ನು ಕಂಡ ಎಲ್ಲ ಹರಿಬಿಟ್ಟು ಪಾಪಗಳನ್ನು ಮಾಡಿ ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಮಾಡೋಕ್ಕಾಗದೇ ನಾವು ಸ್ವೇಚ್ಛಾಚಾರಿಗಳಾಗಿ ಬೇಕಾದಷ್ಟು ಕಷ್ಟಗಳನ್ನು ತಂದುಕೊಳ್ತೀವಿ. ಆ ಕಷ್ಟಗಳನ್ನು ತಂದುಕೊಂಡ ಮೇಲೆ ಆ ಕಷ್ಟಗಳು ನಮಗೆ ಬಾಧಿಸೋಕ್ಕೆ ಶುರು ಮಾಡಿದಾಗ ಆ ಬಾಧೆಯನ್ನು ತಡ್ಕೊಳ್ಳಿಕ್ಕಾಗ್ದಲೇ ಅದಕ್ಕೆ ಉಪಶಮನ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂತಂತಂದರೆ, ನಾವೇ ಮಾನವರು ನಮ್ಮ ಪರಿಮಿತಿಗೆ ನಾವು ಮಾಡ್ಕೊಂಡಿರ್ತಕ್ಕಂಥ, ಮಾನವರೇ ಕಲ್ಪಿಸಿಕೊಂಡು ಮಾಡಿರ್ತಕ್ಕಂಥ ದೇವ್ರುಗಳ ಹತ್ರ ಹೋಗ್ತೀವಿ. ಆ ದೇವ್ರ ಗುಡಿಗೆ ಮಂಗಳಾರತಿ ಮಾಡಿಸೋದು, ಈ ದೇವ್ರ ಗುಡಿಗೆ ಇನ್ನೇನೋ ಒಂದು ಪೂಜೆ ಮಾಡಿಸೋದು, ಹೀಗೆ ಮಾನವ ನಿರ್ಮಿತ, ಮಾನವ ಕಲ್ಪಿತ ದೇವ್ರುಗಳಿಗೆ ಮುಗಿದು ಇನ್ನಷ್ಟು ಕಷ್ಟಗಳು ಜಾಸ್ತಿ. ಆದರೆ ಕಷ್ಟಗಳು ಮನುಷ್ಯನಿಗೆ ಬರ್ತಕ್ಕಂಥ ವಿಚಾರದಲ್ಲಿ ನಾವು ದೇವರ ಜೊತೆಯಲ್ಲಿ ಮಾತಾಡಬೇಕು. ನಿಮಗೇನೋ ಒಂದು ಇವಾಗ ಕಷ್ಟ ಬಂದ್ಬಿಟ್ಟಿದೆ, ನಿಮ್ಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ನೀವೇನು ಮಾಡ್ತೀರಾ? ಯಾರೋ ಒಬ್ಬರು ಬಂಧುಗಳ ಹತ್ರ ಹೇಳ್ಕೊಳ್ಬೇಕು, ಅವರ ಹತ್ರ ಏನೋ ಪರಿಹಾರ ಸಿಕ್ಬೋದೇನೋ, ಅಥವಾ ನಮ್ಮ ಸ್ನೇಹಿತರ ಹತ್ರ ಹೇಳ್ಕೊಳ್ಬೇಕು, ಅಲ್ಲಿಂದ ಪರಿಹಾರ ಸಿಕ್ಬೋದು ಅಂತ ಹೇಳಿಬಿಟ್ಟು ಗುಪ್ತವಾಗಿ ಹೇಳ್ಕೊಳ್ಳಿಕ್ಕೆ ಹೋಗ್ತೀವಿ. ಅವ್ರದ್ದೇ 108 ಕಷ್ಟಗಳಿದೆ, ಅವರು ನಮ್ಮಂಗೆ 108 ಕಷ್ಟಗಳಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಕ್ಕ, ಅವರು ನಮಗೆ ಏನು ಪರಿಹಾರ ಕೊಡಬಲ್ಲರು? ಆದರೆ ಈ ಜಗತ್ತಿನ ಜೀವರಾಶಿಗಳಿಗೆಲ್ಲರಿಗೂ ಕೂಡ ಜನ್ಮವನ್ನು ಕೊಟ್ಟು ಅವರ ಪಾಪ ಫಲ ಅನುಸಾರವಾಗಿ ಕಷ್ಟ, ದುಃಖ, ಸುಖ, ಸನ್ಮಾನ, ಅವಮಾನ ಎಲ್ಲವ ಕೊಡ್ತಾ ಇರ್ತಕ್ಕಂಥ ಪರಮಾತ್ಮ ನಿರಾಕಾರ ಶಿವ ಪರಮಾತ್ಮ, ಅವನ ಜೊತೆ ನಾವು ಯಾವತ್ತಾದ್ರೂ ಮಾತಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವ? ನಮ್ಮ ಕಷ್ಟಗಳನ್ನೆಲ್ಲ ಅವನಿಗೆ ನಿವೇದನೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಲ್ಲ? ಇಲ್ಲ, ಅಂದ್ಕೊಂಡೇ ಇಲ್ಲ ನಾವು. ನಮಗೆ ನೋಡ್ತಾ ಇರ್ತಕ್ಕಂಥವನು ನಮ್ಮ ಈ ಶರೀರದ, ಈ ಆತ್ಮದ ಒಬ್ಬ ಒಡೆಯ ಇದ್ದಾನೆ, ನನಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಒಡೆಯ ಇದ್ದಾನೆ. ನಾನು ತಿಂತಾ ಇರ್ತಕ್ಕಂಥ ಅನ್ನ, ಉಸಿರು ಎಲ್ಲವೂ ಅವನದು. ಅವನೇ ನನಗೆ ನಿಜವಾದಂತಹ ದೇವರು, ತಂದೆ, ಕಷ್ಟ ಕೊಟ್ಟಿರ್ತಕ್ಕಂಥವನು ಅಂತಕ್ಕಂಥ ಅರಿವೇ ನಮಗಿಲ್ಲ. ಅವನ ಜೊತೆ ನಾವು ನೇರ ಸಂಪರ್ಕದಲ್ಲಿ ಮಾತಾಡೋಣ. ಒಂದು ರೂಮ್ ಬಾಗಿಲು ಹಾಕ್ಕೊಳ್ಳಿ, ಒಳಗಡೆ ಕೂತ್ಕೊಳ್ಳಿ. ನಿಮ್ಮ ಕಷ್ಟಗಳನ್ನೆಲ್ಲ ನಿಮ್ಮ ಹತ್ರ ದೇವ್ರ ಮುಂದೆ ಬಂದು, ಆ ನಿರಾಕಾರ ಪರಮಾತ್ಮ ಶಿವ ಬಂದು ಅಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ. ಅವನ ಹತ್ರ ಹೇಳ್ಕೊಂಡು ಬಿಕ್ಕಿ ಬಿಕ್ಕಿ ಹಳ್ರಿ. ನಾನು ಈ ಮಾತ್ರ ತುಂಬ ಜನ ಹತ್ರ ಹೇಳ್ತೀನಿ. ಬಿಕ್ಕಿ ಬಿಕ್ಕಿ ಅಳಬೇಕು. ಪರಮಾತ್ಮ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನು ನನಗೆ ಗೊತ್ತಿಲ್ಲಪ್ಪ,
ನಾನು ತಿಳಿದು ಮಾಡಿದ್ದೀನೋ, ತಿಳಿದೇ ಮಾಡಿದ್ದೀನೋ, ಅಥವಾ ಬೇಕಂತಲೇ ಮಾಡಿದ್ದೀನೋ, ಅಥವಾ ನಿನ್ನ ಭಯ ಇಲ್ದಲೇ ಮಾಡಿದ್ದೀನೋ, ನಾನು ನೀನೊಬ್ಬ ಇದ್ದೀಯಾ ಕೇಳೋದಿಕ್ಕೆ ಅಂತಕ್ಕಂಥ ಅರಿವು ಜ್ಞಾನ ಇಲ್ಲದೆ ನಾನು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ನೀನು ಮನ್ನಿಸು, ನಿನ್ನ ಹೊಟ್ಟೆಗೆ ಹಾಕೋ, ನನಗೆ ಕಾಪಾಡು, ನನಗೆ ರಕ್ಷಣೆ ಕೊಡು, ನನಗೆ ಒಂದು ಸಲ ನನಗೆ ಮನ್ನಿಸು, ಈ ಕಷ್ಟಗಳಿಂದ ನನಗೆ ಪಾರು ಮಾಡು ಅಂತ ಕೇಳಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತರೆ ಮಕ್ಕಳು ಹತ್ತಾಗ ತಾಯಿ ಎಷ್ಟೇ ಕೋಪ ಇದ್ರೂ ಕೂಡ ಕರಗಿ ಹೋಗ್ಬಿಡ್ತಾಳೆ. ತಪ್ಪು ಮಾಡಿದಂತಹ ಮಗು ತಾಯಿ ಮುಂದೆ ಒಂದು ಸಲ, ತಂದೆ ಮುಂದೆ ಒಂದು ಸಲ ಕ್ಷಮಾಪಣೆ ಕೇಳ್ಕೊಂಡ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ, ಇವ್ರು 108 ತಪ್ಪು ಮಾಡಿದ್ರು ಕೂಡ ಕ್ಷಣದಲ್ಲೇ ಕ್ಷಮಿಸ್ಬಿಡ್ತಾರೆ, ಅಷ್ಟು ಖುಷಿ ಆಗ್ಬಿಡ್ತದೆ. ನನ್ನ ಮಗ ಇವತ್ತಾದ್ರೂ ನನ್ನನ್ನು ನೆನೆಸ್ಕೊಂಡಲ್ಲ, ನನಗೆ ಭಯ ಬಿದ್ನಲ್ಲ, ನಾನೊಬ್ಬ ಇದ್ದೀನಿ ಅಂತ ತಿಳ್ಕೊಂಡಲ್ಲ, ನನಗೆ ಅವನ ಕಷ್ಟಗಳನ್ನು ನನಗೆ ಒಪ್ಪಿಸಿದ್ನಲ್ಲ, ಕೊನೆಗೂ ನನ್ನ ತಿಳ್ಕೊಂಡು ನನ್ನ ಹತ್ರ ಬಂದನಲ್ಲ, ಇಷ್ಟೇ ಸಾಕು ದೇವರಿಗೆ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ, ಎಲ್ಲ ಪಾಪಗಳನ್ನು ದೂರ ಮಾಡ್ತಾನೆ. ಸೂರ್ಯ ಬಂದ ಕ್ಷಣದಲ್ಲಿ ಹೇಗೆ ಮಂಜಿನ ಗಡ್ಡೆ ಕರಗಿ ನೀರಾಗಿ ಹೋಗ್ಬಿಡುತ್ತೋ ಹಾಗೆ ಪರಮಾತ್ಮನ ಕೃಪೆ, ಅವನ ಒಂದು ದಿವ್ಯ ದೃಷ್ಟಿ ನಮ್ಮ ಮೇಲೆ ಬಿದ್ರೂ ಸಹ ನಾವು 7 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ಕೂಡ ಭಸ್ಮ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಕಷ್ಟ ಕೊಟ್ಟೋನವನು, ಆ ಕಷ್ಟವನ್ನು ಪರಿಹಾರ ಮಾಡೋನವನು. ನಮ್ಮ ಲೆಕ್ಕಾಚಾರ ಅವನ ಹತ್ರ ಇರೋದ್ರಿಂದ ನಮ್ಮ ಕಷ್ಟಗಳನ್ನೆಲ್ಲ ಅವನ ಹತ್ರ ಹೇಳ್ಕೊಳ್ಬೇಕು. ನಮಗೆ ಕಷ್ಟಗಳು ಬರೋದು ಸಹಜ, ಆದರೆ ಪರಮಾತ್ಮನನ್ನು ಅರಿತುಕೊಂಡು ನಾವು ಬಹಳ ಜ್ಞಾನಿಗಳಾಗಿ ನಾವು ಆ ಕಷ್ಟಗಳಿಂದ ಈಚೆ ಬರೋದಕ್ಕೆ ನಮಗೆ ಪರಿಹಾರ ಅಂತಂತಂದರೆ ಪರಮಾತ್ಮನ ಪರಮಜ್ಞಾನ, ಪರಮಾತ್ಮನನ್ನು ಅರಿತುಕೊಳ್ಳುವುದು, ಅವನಿಗೆ ನಮ್ಮ ಕಷ್ಟಗಳನ್ನು ನಿವೇದನೆ ಮಾಡೋದೇ ಆಗಿದೆ.